ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ದಾನಿಯೇಲ್ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದಾನಿಯೇಲ್ ಗ್ರಂಥ, ದ ಬುಕ್ ಆಫ್ ಡ್ಯಾನಿಯಲ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ. ದಾನಿಯೇಲ್, ದಾನ್ ಅಂದರೆ ನ್ಯಾಯಾಧಿಪತಿ, ಏಲ್ ಅಂತ ಹೇಳಿದರೆ ದೇವರು. ದೇವರೇ ನ್ಯಾಯಾಧಿಪತಿ, ದೇವರು ನ್ಯಾಯಾಧಿಪತಿ ಎಂಬಂಥ ಹೆಸರಿನ ಅರ್ಥ ಈ ದಾನಿಯೇಲ್ ಹೆಸರು. ಮತ್ತು ಈ ಪುಸ್ತಕದಲ್ಲಿ ಅಂದರೆ ದಾನಿಯೇಲ್ ಗ್ರಂಥದಲ್ಲಿ ಇರುವಂಥ ಅಧ್ಯಾಯಗಳು 12 ಅಧ್ಯಾಯಗಳಿದೆ. ಈ 12 ಅಧ್ಯಾಯಗಳಲ್ಲಿ ದೇವರು ಯಾವ ರೀತಿಯಾಗಿ ನ್ಯಾಯಾಧಿಪತಿಯಾಗಿದ್ದನು, ಜಡ್ಜ್ ಆಗಿದ್ದನು, ದೇವರು ನ್ಯಾಯಾಧಿಪತಿಯಾಗಿದ್ದು ದಾನಿಯೇಲನ ವೈಯಕ್ತಿಕ ಜೀವನ ಮತ್ತು ಅವನ ದೇಶದ ವೈಯಕ್ತಿಕ ಜೀವನದಿಂದ ಪ್ರಾರಂಭಿಸಿ ಅವನ ಇಡೀ ದೇಶಕ್ಕೆ, ದೇಶದವರಿಗೆ ದೇವರು ಯಾವ ರೀತಿಯಾಗಿ ಸಹಾಯವನ್ನು, ನೆರವನ್ನು ನೀಡಿದನು ಎಂಬ ಚರಿತ್ರೆ ಈ ದಾನಿಯೇಲ್ ಗ್ರಂಥದ ಚರಿತ್ರೆ. ದೇವರು ನಮ್ಮ ನ್ಯಾಯಾಧಿಪತಿ. ಮೊದಲನೇ ಅಧ್ಯಾಯದಲ್ಲಿ 21 ವಚನಗಳಿದೆ. ಈ 21 ವಚನಗಳಲ್ಲಿ ನಾವು ನೋಡುವಂಥ ವಿಷಯಗಳು ಏನಂತ ನೋಡೋದಾದರೆ 25 ವಿಷಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಏನು ಈ ವಿಷಯ ಅಂತ ಹೇಳಿದರೆ, ಯಾವ ರೀತಿಯಾಗಿ ದೇವರ ದಯೆ ದೊರಕುತ್ತದೆ ಎಂಬುದರ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. 25 ಫ್ಯಾಕ್ಟ್ಸ್ ಅಬೌಟ್ ದ ಫೇವರ್ ಆಫ್ ಗಾಡ್. ದೇವರ ಮೆಚ್ಚುಗೆ, ದೇವರ ದಯೆ, ದೇವರ ಕೃಪೆ, ದೇವರ ನೆರವು. ಈ ಮೆಚ್ಚುಗೆ, ದೇವರ ದಯೆ, ದೇವರ ಕೃಪೆ, ದೇವರ ಕರುಣೆ, ಇದರ ಬಗ್ಗೆ 25 ಸತ್ಯಾಂಶಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬಹಳಷ್ಟು ವಿಷಯಗಳಿದೆ, ಆದ ಕಾರಣ ಬೇಗನೆ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊದಲನೇ ವಚನ, ದಾನಿಯೇಲ್ ಗ್ರಂಥ 1ನೇ ಅಧ್ಯಾಯದ 1ನೇ ವಚನ. ಯೆಹೂದದ ಅರಸನಾದ ಯೆಹೋಯಾಕೀಮನ ಆಳಿಕೆಯ 3ನೇ ವರ್ಷದಲ್ಲಿ. ಯೆಹೋಯಾಕೀಮ್ ಅಂತ ಹೇಳಿದರೆ ಯೆಹೋವನು ಎಬ್ಬಿಸುವನು ಎಂಬ ಅರ್ಥದ ಹೆಸರಿನ ಅರಸನು ಯೆಹೂದದ ಅರಸನಾಗಿದ್ದನು. ಆದರೆ ಕೂಡ ಆ ಒಳ್ಳೆಯ ಹೆಸರಿದ್ದರೂ ಕೂಡ ಆ ಹೆಸರಿಗೆ ತಕ್ಕಂತೆ ಅವನು ಇರದೆ ತದ್ವಿರುದ್ಧವಾದ ರೀತಿಯಲ್ಲಿ ಅವನು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥ 3ನೇ ವರ್ಷದಲ್ಲಿ ಏನಾಯಿತು ಅಂತ ಹೇಳಿಬಿಟ್ಟು ನೋಡುವಾಗ, ಬಾಬೇಲಿನ ರಾಜನಾದ, ಬಾಬೇಲ್ ಅಂದರೆ ಗಲಿಬಿಲಿ, ಬಾಬೇಲಿನ ರಾಜನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು. ಆಗ ಭಾಳ ಚೆನ್ನಾಗಿದೆ 2ನೇ ವಚನ, ದಾನಿಯೇಲ್ 1ನೇ ಅಧ್ಯಾಯದ 2ನೇ ವಚನ. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನೂ ಒಂದು, ದೇವಾಲಯದ ಅನೇಕ ಪಾತ್ರೆಗಳನ್ನು 2ನೇದು ಅವನ ವಶಕ್ಕೆ, ಯಾರ ವಶಕ್ಕೆ? ನೆಬೂಕದ್ನೆಚ್ಚರನ ವಶಕ್ಕೆ ಅಥವಾ ವೈರಿಯ ವಶಕ್ಕೆ ಕೊಡಲು ಅವನಂದರೆ ರಾಜನಾದಂಥ ನೆಬೂಕದ್ನೆಚ್ಚರನು ಅವುಗಳನ್ನು ಶಿನಾರ್ ದೇಶಕ್ಕೆ ಅಂದರೆ ತನ್ನ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರದಲ್ಲಿ ಸೇರಿಸಿ ಬಿಟ್ಟನು. ಇದರಲ್ಲಿ ದುಃಖಕರವಾದಂಥ ವಿಷಯ ಇದೆ. ಅದೇನೆಂದರೆ, ದೇವಜನರು ಸರಿಯಾಗಿ ಹೋದರಂತೆ, ದೇವರ ಅರಸನು ಸರಿಯಾಗಿ ಹೋದನಂತೆ. ಅಂಥ ಸಂದರ್ಭದಲ್ಲಿಯೂ ದೇವರ ಮೆಚ್ಚುಗೆಯನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂದರೆ, ಮೊದಲನೇದಾಗಿ ದೇವರ ಮೆಚ್ಚುಗೆ ಈ ರೀತಿಯಾಗಿ ಕಂಡು ಬರ್ತದೆ. ಅದೇನೆಂದರೆ, ಕರ್ತನು, 2ನೇ ವಚನ, ಕರ್ತನು
ಆ ಅರಸನನ್ನು, ಯಹೂದದ ಅರಸನನ್ನು, ದೇವಾಲಯದ ಅನೇಕ ಪಾತ್ರಗಳನ್ನು ವೈರಿಯ ವಶಕ್ಕೆ ಕೊಡಲು ಅಂತ ನೋಡ್ತೇವೆ. ದೇವಜನರನ್ನು ದೇವರು ವೈರಿಯ ವಶಕ್ಕೆ ಕೊಡುವುದಾದರೆ ಅದರಲ್ಲಿ ಏನು ದೇವರ ಮೆಚ್ಚುಗೆ ಇದೆ, ಫೇವರ್ ಇದೆ ಎಂಬುದಾಗಿ ನೋಡುವಾಗ, ದೇವರು ಅನುಮತಿಸದೆ ದೇವಜನರಿಗೆ ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಗತಿ, ದೇವಜನರ ವಸ್ತುಗಳಿಗೂ ದೇವರ ಅಪ್ಪಣೆ ಇಲ್ಲದೆ ಏನೂ ಆಗೋದಿಲ್ಲ ಎಂಬಂಥ ಮೊದಲನೇ ದೇವರ ಮೆಚ್ಚುಗೆಯ ಬಗ್ಗೆ ಆ ಸತ್ಯಾಂಶವನ್ನು ನಾವು ನೋಡ್ತೀವಿ. ಫಸ್ಟ್ ಫ್ಯಾಕ್ಟ್ ಅಬೌಟ್ ದ ಫೇವರ್ ಆಫ್ ಗಾಡ್. ಸರಿ, ಹಾಗೆ ಮುಂದುವರಿಸೋದಾದರೆ 3ನೇ ವಚನದಲ್ಲಿ, ಅನಂತರ ಆ ರಾಜನಂದರೆ ನೆಬೂಕದ್ನೆಚ್ಚರನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪೇನ ಅಂತ ಹೇಳಿದರೆ ದುಃಖ ಮುಖವುಳ್ಳವನು ಅಂತ ಹೆಸರು, ವಿಚಿತ್ರವಾದ ಹೆಸರು ಇವನಿಗೆ. ಅವನಿಗೆ ಏನಂತ ಹೇಳ್ತಾರೆ ಈ ಅರಸನು, ಇಸ್ರಾಯೇಲ್ಯರಲ್ಲಿ, ರಾಜವಂಶೀಯರಲ್ಲಿ, ಅಂದರೆ ಇಸ್ರಾಯೇಲರಲ್ಲಿ ಇರುವಂಥ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಕೆಲವರನ್ನು ಏನಂತ, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಯಾರಿದ್ದಾರೆ ಅವರನ್ನು ನೀನು ಪಾಂಡಿತ್ಯ ಇವೆಲ್ಲ ಕೊಟ್ಟು ಕಲಿಸಬೇಕೆಂದು ಅಪ್ಪಣೆ ಕೊಟ್ಟನು ಅಂತ 4ನೇ ವಚನದಲ್ಲಿ ನೋಡ್ತೇವೆ. ಯಾರು ಕೊಟ್ಟಿದ್ದು? ರಾಜನು ಅಪ್ಪಣೆ ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ರಾಜವಂಶೀಯರಲ್ಲಿ ಇರುವಂಥವರನ್ನು ಕೊಂದು ಹಾಕಬೇಕು. ವೈರಿ ಅಂದರೆ ನೆಬೂಕದ್ನೆಚ್ಚರನು, ಬಾಬೇಲ್ನ ಅರಸನು. ಈಗ ದಾನಿಯೇಲ್ ಇತ್ಯಾದಿ ವ್ಯಕ್ತಿಗಳನ್ನು, ರಾಜವಂಶಸ್ಥರಾದಂಥವ್ರನ್ನು ನೋಡಿದರೆ ಅವರನ್ನು ಕೊಂದು ಹಾಕಬೇಕು. ಆದರೆ ಅವರನ್ನೇ ತನ್ನ ಸನ್ನಿಧಿಗೆ ಸೇವೆ ಮಾಡಲಿಕ್ಕೆ ಕಲಿಸಬೇಕು. ಅವರಿಗೆ ಭಾಷೆಯನ್ನು, ಕಸ್ದಿಯರ ಭಾಷೆ, ಕಸ್ದಿಯರ ಶಾಸ್ತ್ರಗಳನ್ನು ಕಲಿಸಬೇಕಂತ ಹೇಳ್ಬಿಟ್ಟು ರಾಜನು ಅಪ್ಪಣೆ ಕೊಟ್ಟನಂತ ಹೇಳಿದ್ರೆ ಅದೇನದು? ದೇವರ ಮೆಚ್ಚುಗೆ, ದ ಫೇವರ್ ಆಫ್ ಗಾಡ್. ದೇವರ ಮೆಚ್ಚುಗೆಯ ಬಗ್ಗೆ 2ನೇ ವಿಷಯ ಇದೆ. ಮೊದಲನೇ ವಿಷಯ ಏನಂತ ನೋಡಿದ್ವಿ 2ನೇ ವಚನದಲ್ಲಿ, ದೇವರ ಅನುಮತಿ ಇಲ್ಲದೆ ದೇವಜನರ ವಸ್ತುಗಳಿಗೆ ಏನೂ ಆಗೋದಿಲ್ಲ. ದೇವರ ಮೆಚ್ಚುಗೆಯ ಬಗ್ಗೆ 2ನೇ ಸಂಗತಿ ಏನಂತ ಹೇಳಿದ್ರೆ, ನೋಡ್ರಿ, ಕೊಲ್ಲಲ್ಪಡಬೇಕಾದವರು ಈಗೇನಾಗಿದ್ದಾರೆ? ಆಯಲ್ಪಟ್ಟವರಾಗಿದ್ದಾರೆ. ದೇವರ ಸನ್ನಿಧಿಗೆ, ಅಂದರೆ ರಾಜನ ಸನ್ನಿಧಿಗೆ ಆಯ್ಕೆಯಾಗಿದ್ದಾರೆ. ಸರಿ, 3ನೇದಾಗಿ 5ನೇ ವಚನ, ದಾನಿಯೇಲ್ 1:5 ಇದರಲ್ಲಿ ಏನಂತ ನೋಡ್ಕೊಳ್ತಿದ್ದೀವಿ ಅಂದರೆ, ದೇವರ ಮೆಚ್ಚುಗೆಯ ಬಗ್ಗೆ, ಮೆಚ್ಚುಗೆ ಅಥವಾ ದಯೆ ಅಥವಾ ಕೃಪೆಯ ಬಗ್ಗೆ 25 ಸತ್ಯಾಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಈಗ 3ನೇದು ನೋಡೋಣ ಬನ್ನಿರಿ. 5ನೇ ವಚನ. 5ನೇ ವಚನದಲ್ಲಿ ನೋಡುವಾಗ, ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು, ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸುವ ಏರ್ಪಾಡು ಅವರನ್ನು 3 ವರ್ಷ ಪೋಷಿಸಬೇಕಂತ ರಾಜ ಆಜ್ಞಾಪಿಸ್ತಾರೆ. ಅಂದರೆ ರಾಜನ ಊಟ, ರಾಜನ ಕುಡಿಯುವಂಥ ದ್ರಾಕ್ಷಾರಸ ಅಂದರೆ ಭಾಳ ಸ್ಪೆಷಲ್ಲು. ಅದನ್ನು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಂಥವರಿಗೆ ಪೋಷಣೆ ಮಾಡಬೇಕಂತ ಹೇಳಿದಾಗ, ಅದರಿಂದ ನಾವು ಕಲಿಯುವಂಥ 3ನೇ ಸಂಗತಿ ದೇವರ ಒಂದು ಮೆಚ್ಚುಗೆಯ ಬಗ್ಗೆ. ಅಂದರೆ ಮೆಚ್ಚುಗೆ, ಅಂದರೆ ದೇವರ ಮೆಚ್ಚುಗೆ ಅನಿರೀಕ್ಷಿತವಾದ ರೀತಿಯಲ್ಲಿ ಬರುತ್ತದೆ. ದ ಫೇವರ್ ಆಫ್ ಗಾಡ್ ಕಮ್ಸ್ ಇನ್ ಅನ್ ಅನ್ಎಕ್ಸ್ಪೆಕ್ಟೆಡ್ ವೇ. ಅವರು ಅಂದ್ಕೊಂಡೇ ಇರಲಿಲ್ಲ 3 ವರ್ಷ ನಮಗೆ ಸ್ಪೆಷಲ್ ಊಟ ಸಿಗ್ತೈತೆ, ಅದು ಅರಸನ ಊಟ ಸಿಗ್ತೈತೆ ಅಂತ ಹೇಳ್ಬಿಟ್ಟು, ಆದರೆ ಅವ್ರಿಗೆ ಸಿಕ್ಬಿಡ್ತು. ಯಾಕಂತ ಹೇಳಿದ್ರೆ ದೇವರ ಮೆಚ್ಚುಗೆ ಆ ರೀತಿಯಾಗಿ ಬರ್ತದೆ. 4ನೇದಾಗಿ ದೇವರ ಮೆಚ್ಚುಗೆ ಹೇಗೆ ಬರ್ತದೆ ಅಂತ ನಾವು ನೋಡ್ಕೊಳ್ತಾ ಇದ್ದೇವೆ. 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ, ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ್, ಹನನ್ಯ, ಮಿಶಾಯೇಲ್, ಅಜರ್ಯ ಎಂಬ ಯಹೂದ್ಯರು ಸೇರಿದ್ದರು. 4ನೇದಾಗಿ ನಾವು ದೇವರ ಮೆಚ್ಚುಗೆಯ ಬಗ್ಗೆ ನೋಡುವಾಗ, ದೇವರು ಒಂದು ತಂಡವನ್ನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಒಬ್ಬರನ್ನೇ ಆಯ್ಕೆ ಮಾಡಿಕೊಂಡ್ರೆ ಗ್ರೇಟ್. ಆದರೆ
ದಾನಿಯೇಲನು ಮತ್ತು ಅವನ ಫ್ರೆಂಡ್ಸನ್ನು ಕೂಡ ಆಯ್ಕೆ ಮಾಡಿಕೊಂಡೆ. ದಾನಿಯೇಲ್ ಅಂದರೆ ದೇವರು ನ್ಯಾಯಾಧಿಪತಿ ಅಂತ ಅರ್ಥ. ಹನನ್ಯ ಅಂತ ಹೇಳಿದ್ರೆ ದೇವರ ಮೆಚ್ಚುಗೆ ಪಡೆದವನು ಅಂತ ಅರ್ಥ. ಮಿಶಾಯೇಲ್ ಅಂತ ಹೇಳಿದರೆ ದೇವರ ಹಾಗೆ ಇರುವಂಥವರು ಯಾರು ಎಂಬ ಹೆಸರಿನ ಅರ್ಥ ಇರುವಂಥವನು. ಅಜರ್ಯ ಎಂಬುದಾಗಿ ಹೇಳುವಾಗ ದೇವರು ಸಹಾಯಿಸುವನು ಅಥವಾ ಯೆಹೋವನು ಸಹಾಯ ಮಾಡುವನು ಎಂಬ ಒಳ್ಳೆ 4 ಹೆಸರುಗಳನ್ನು ಇಟ್ಕೊಂಡಂಥ 4 ಯವನಸ್ಥರನ್ನು ನಾವು ನೋಡ್ಕೊಳ್ತೇವೆ. ಅವರ ಹೆಸರು ಪ್ರವಾದನೆಯಾಗಿತ್ತು. ಅವರ ಹೆಸರು ದೇವರ ಮೆಚ್ಚುಗೆಯುಳ್ಳದ್ದಾಗಿತ್ತು ಅಂತ ನಾವು ನೋಡ್ತೇವೆ. ಸರಿ, ಅನಂತರ 7ನೇ ವಚನದಲ್ಲಿ, 1ನೇ ಅಧ್ಯಾಯ 7ನೇ ವಚನ ದಾನಿಯೇಲ್ ಗ್ರಂಥದಲ್ಲಿ, ದಾನಿಯೇಲನಿಗೆ ಬೆಲ್ತೆಶಚಾರ್ ಅಂತ ಹೇಳ್ಬಿಟ್ಟು ಹೆಸರು ಚೇಂಜ್ ಆಯಿತು. ಒಬ್ಬೊಬ್ಬರಿಗೆ 4 ಜನರಿಗೂ ದಾನಿಯೇಲನಿಗೆ ಬೆಲ್ತೆಶಚಾರ್ ಅಂತ ಹೆಸರು ಚೇಂಜ್ ಆಯಿತು. ಹನನ್ಯನಿಗೆ ಶದ್ರಕ್ ಅಂತ ಹೆಸರು ಚೇಂಜ್ ಆಯಿತು. ಮಿಶಾಯೇಲನಿಗೆ ಮೇಷಕ್ ಅಂತ ಹೆಸರು ಚೇಂಜ್ ಆಯಿತು. ಅಜರ್ಯನಿಗೆ ಅಬದ್ನೆಗೋ ಎಂಬ ಹೆಸರು, ಅವರಿಗೆ 4 ಜನರಿಗೂ 4 ಹೆಸರು ಚೇಂಜ್ ಆಯಿತು. ಈ ದಾನಿಯೇಲನ ಹೆಸರು ಸ್ವಲ್ಪ ನೋಡೋಣ. 7ನೇ ವಚನದಲ್ಲಿ ಬೆಲ್ತೆಶಚ್ಚರ್ ಅಂತ ಹೇಳ್ಬಿಟ್ಟು. ಹಾಗಾದರೆ ಬೆಲ್ ಅರಸನನ್ನು ಕಾಪಾಡುವನು ಎಂಬ ಹೆಸರು ದಾನಿಯೇಲನಿಗೆ ಕೊಡಲಾಗಿತ್ತು. ಬೆಲ್ ಅಂತ ಹೇಳಿದರೆ ಒಂದು ಅರ್ಥ ಏನಂದರೆ, ಅಂದರೆ ಅವ್ರ ಪ್ರಕಾರ ಅರ್ಥ ಅವ್ರ ದೇವರ ಹೆಸರು. ಆದರೆ ಬೆಲ್ ಅಂತ ಹೇಳಿದರೆ ಯಜಮಾನನು, ಒಡೆಯನು, ಕರ್ತನು ರಾಜನನ್ನು ಕಾಪಾಡುವನು ಅಥವಾ ಸಂರಕ್ಷಿಸುವನು ಎಂಬ ಅರ್ಥ ಇರುವಂಥ ಹೆಸರು ದಾನಿಯೇಲನಿಗೆ ಬಂತು. ಅದೇ ಪ್ರಕಾರವಾಗಿ ದಾನಿಯೇಲನು ಪ್ರವಾದನೀಯವಾಗಿ ರಾಜನನ್ನು ಕಾಪಾಡ್ತಾನ್ರಿ. ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಕಾಯುವಾತನಾಗಿದ್ದಾನೆ ಆ ಒಂದು ಸರ್ಕಾರದಲ್ಲಿದ್ದುಕೊಂಡು. ಆದ ಕಾರಣ ಇದರಿಂದ ನಾವು ಕಲಿಯುವಂಥ 5ನೇ ಪಾಠ ಏನೆಂಬುದಾಗಿ ನೋಡಿಕೊಂಡೋದಾದರೆ, ಹೆಸರಿನಲ್ಲಿಯೂ ಕೂಡ ದೇವರ ಮೆಚ್ಚುಗೆಯು ಕಂಡು ಬರ್ತದೆ. ತಂದೆ ತಾಯಿಗಳು ನಮಗೆ ಏನೋ ಒಂದು ಹೆಸರು ಕೊಟ್ಟಿರ್ಬೋದು, ಏನೇ ಹೆಸರು ಕೊಟ್ಟಿದ್ರು ದೇವರು ಆ ಹೆಸರನ್ನು ಪ್ರವಾದನೀಯವಾಗಿ ಉಪಯೋಗಿಸ್ತಾನೆ. ಇನ್ನೊಂದು ಸರಿ ಹೇಳ್ತೀನಿ, ತಂದೆ ತಾಯಿಗಳು ನಮಗೆ ಏನೇ ಹೆಸರು ಕೊಟ್ಟಿರ್ಬೋದು, ದೇವರ ಅದೇ ಹೆಸರನ್ನು ನಮಗೆ ಕೊಟ್ಟಿರುವಂಥ ಅದೇ ಹೆಸರನ್ನು ತೆಗೆದುಕೊಂಡು ದೇವರ ಮೆಚ್ಚುಗೆಯನ್ನು ಆ ಹೆಸರಲ್ಲಿ ತೋರಿಸ್ತಾನೆ ನಮ್ಮ ಜೀವಮಾನ ಕಾಲವೆಲ್ಲ. ಆಮೇನ್, ಹಲ್ಲೆಲೂಯಾ. ಸರಿ, 6ನೇದಾಗಿ ಇನ್ನೊಂದು ವಿಷಯ, ಮೆಚ್ಚುಗೆ. 25 ಸತ್ಯಾಂಶಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ದೇವರ ಮೆಚ್ಚುಗೆಯ ಕುರಿತಾಗಿ 25 ಸತ್ಯಾಂಶಗಳು, 25 ಫ್ಯಾಕ್ಟ್ಸ್ ಅಬೌಟ್ ದ ಫೇವರ್ ಆಫ್ ಗಾಡ್. ಅದರಲ್ಲಿ 6ನೇ ಸತ್ಯಾಂಶ, 6th ಫ್ಯಾಕ್ಟ್ ಏನಂದರೆ, 8ನೇ ವಚನದಲ್ಲಿ ಎಲ್ಲ ರಾಜನ ಆಹಾರ ತಿನ್ನಬೇಕು ಎಂಬಂಥ ರೂಲ್ಸು, ಒಂದು ನಿಯಮ ಬರ್ತಾ ಇರುವಾಗ ದಾನಿಯೇಲ್ ಏನು ಹೇಳ್ತಾನೆ, ತನ್ನನ್ನು ರಾಜನ ಆಹಾರದಿಂದ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ. ದೇವರ ಮೆಚ್ಚುಗೆಯಲ್ಲಿ ನಾವು ನಿಶ್ಚಯವನ್ನು ಅಥವಾ ತೀರ್ಮಾನವನ್ನು ಮಾಡುವವರಾಗಿರಬೇಕು. ಕೆಲವು ಸರಿ ಪರೀಕ್ಷೆ ಬರ್ತದೆ, ಬಂದರೂ ಕೂಡ ನಮ್ಮ ತೀರ್ಮಾನ ನಾವು ದೇವರ ಮುಂದೆ ಮಾಡುವವರಾಗಿರಬೇಕು, ಸ್ಥಿರವಾಗಿರಬೇಕು. ಯಾಕಂದರೆ ಅದೇ ದೇವರ ಮೆಚ್ಚುಗೆಯನ್ನು ನಮ್ಮಿಂದ ನಮಗೆ, ನಮ್ಮಿಂದ ನಮ್ಮ ಮೂಲಕವಾಗಿ ಇತರರಿಗೆ ಬರುವಂತೆ ಮಾಡೋದು. ಆದ ಕಾರಣ ದೇವರ ಮೆಚ್ಚುಗೆಯನ್ನು ನಾನೇ ಸ್ಟಾಪ್ ಮಾಡಬಾರ್ದು, ನನ್ನಷ್ಟಕ್ಕೆ ನಾನು ಇಟ್ಕೊಳ್ಬಾರ್ದು. ಆ ರೀತಿಯಾಗಿರೋದಾದರೆ ನಾನೊಂದು ತೀರ್ಮಾನ ಮಾಡಬೇಕು, ನಾನೊಂದು ನಿಶ್ಚಯ ಮಾಡಬೇಕು. ಏನು ತೀರ್ಮಾನ ಮಾಡಬೇಕು, ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನ ಮಾಡಬೇಕು, ಹೇಗೆ ತೀರ್ಮಾನ ಮಾಡಬೇಕು ಎಂಬುದನ್ನು ದೇವರು ನಮಗೆ ಹೇಳಿಕೊಡ್ತಾನೆ. ಆದರೆ ನಾವು ತೆರೆದ ಮನಸ್ಸುಳ್ಳವರಾಗಿ ಇರಬೇಕು. ಸರಿ, ನಿಶ್ಚಯಿಸಿ ಏನಂತ ಹೇಳ್ತಾನೆ, ನಾನು ಅಶುದ್ಧನಾಗಲಾರೆ ಎಂಬುದಾಗಿ ಹೇಳಿದಾಗ, ಈಗ ನೋಡ್ರಿ, ದಾನಿಯೇಲ್ ಒಂದು ತೀರ್ಮಾನ ಮಾಡಿದಾಗ ದೇವರು ಒಂದು ತೀರ್ಮಾನ ಮಾಡ್ತಾನೆ. ವೆನ್ ಡ್ಯಾನಿಯಲ್ ಡಿಸೈಡೆಡ್ ಎ ಡಿಸಿಷನ್, ಗಾಡ್ ಮೂವ್ಸ್ ವಿತ್ ಎ ಡಿಸಿಷನ್.
ಆದ ಕಾರಣ ನಮ್ಮ ಪಾರ್ಟು ಇದೆ ದೇವರ ಮೆಚ್ಚುಗೆಯಲ್ಲಿ. ದೇವರೇ ಎಲ್ಲ ಮಾಡಲಿ ಅಂತ ನಾವು ಸುಮ್ಮನಿರಬಾರ್ದು, ನಮ್ಮ ಒಂದು ಪಾರ್ಟ್ ಕೂಡ ಇದೆ. ಸರಿ, 7ನೇದಾಗಿ ದೇವರ ಮೆಚ್ಚುಗೆಯ ಬಗ್ಗೆ ದೇವರು ಏನು ಕಾರ್ಯ ಮಾಡಿದ್ರಂತ ನಾವು ನೋಡೋಣ ಬನ್ರಿ. ನಿಶ್ಚಯಿಸಿ ಏನು ಹೇಳ್ತಾನೆ, ನಾನು ಅಶುದ್ಧನಾಗಲಾರೆ ಅಂತ ವಿಜ್ಞಾಪಿಸಿದಾಗ 8ನೇ ವಚನ. ಇನ್ನೇನು ಮಾತಾಡ್ತಾ ಇದ್ದಾನೆ ದಾನಿಯೇಲನು. ಮಾತಾಡ್ತಾ ಇದ್ದಾಗ ದೇವರು ಕಂಚಿಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಅಂದರೆ ನಾಯಕನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ನೋಡ್ರಿ, ದೇವರ ಮೆಚ್ಚುಗೆ ಹೇಗೆ ಕೆಲಸ ಮಾಡ್ತಾ ಇದೆ. ನಾನು ದೇವ್ರಿಗಾಗಿ ನಿಂತರೆ ದೇವರು ನನಗೋಸ್ಕರವಾಗಿ ಕಾರ್ಯ ಮಾಡುವ ಆತನಾಗಿದ್ದಾನೆ. ಆ ದಿವಸಗಳಲ್ಲಿ ಬಾಬೇಲಿನ ಅರಸನು ಏನಾದರೂ ರೂಲ್ಸ್ ಕೊಟ್ಟಿದ್ರೆ ಅದನ್ನು ಮಾಡಲೇಬೇಕು, ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಆದರೆ ದಾನಿಯೇಲನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಕೂಡ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಕನಿಕರ ದೇವರು ಅವ್ರ ಮನಸ್ಸಿನಲ್ಲಿ ಕೊಡ್ತಾನೆ. ಅದು 7ನೇದಾಗಿ. 8ನೇದಾಗಿ ಕನಿಕರ ಅಷ್ಟೇ ಅಲ್ಲ, ದಯೆಯನ್ನು ಹುಟ್ಟಿಸಿದನು. ಬೇರೆಯವ್ರ ಮನಸ್ಸಿನಲ್ಲಿ ಯಾರು ದಯೆ ಹುಟ್ಟಿಸಿದರು, ಯಾರು ಕನಿಕರ ಹುಟ್ಟಿಸಿದ್ರು? ದೇವರು. ಇವತ್ತು ದೇವರು ಅದನ್ನು ಮಾಡಲಿಕ್ಕೆ ಆಗಲ್ವ? ಮಾಡ್ತಾನೆ. ಅದು ದೇವರಿಗಾಗಿ ನಾವು ಕೂಡ ಒಂದು ತೀರ್ಮಾನ ತಕ್ಕೋಬೇಕು. 10ನೇ ವಚನದಲ್ಲಿ ಆ ವಿಜ್ಞಾಪನೆಯನ್ನು ಕೇಳಿ, ನೋಡ್ರಿ, ಬೇರೆಯವರು ಇವರೆಲ್ಲ ಸೆರೆಯಾಳುಗಳು. ಸೆರೆಯಾಳು ಹೇಳುವಂಥದ್ದು ಅಧಿಕಾರಿಗಳು ಕೇಳಲಿಕ್ಕೆ ಸಾಧ್ಯನಾ? ಸಾಧ್ಯ. ಅದು ಹೇಗೆ? ದೇವರ ಮೆಚ್ಚುಗೆ ಕೇಳುವಂತೆ ದೇವರು ಮಾಡ ಕೇಳಿ. ಕಂಚಿಕೆಯರ ಅಧ್ಯಕ್ಷನು 10ನೇ ವಚನ ದಾನಿಯೇಲನಿಗೆ, ನಿಮಗೆ ಆಹಾರ ಪದಾರ್ಥಗಳನ್ನು ಏರ್ಪಡಿಸಿದ ನಮ್ಮ ರಾಜನು ಈ ರೀತಿಯಾಗಿ ಹೇಳಿದ್ದಾನೆ. ಆದ ಕಾರಣ ಮಾತಾಡ್ತಾನೆ. ಅಧಿಕಾರಿ ಮಾತನಾಡುವಂತೆ ಮಾಡಿದ್ದಷ್ಟೇ ಅಲ್ಲ, ಪರಸ್ಪರ ಮಾತನಾಡಿಕೊಳ್ಳುವಂತೆ ಒಂದು ಸಂಭಾಷಣೆಗೆ ಅನುಕೂಲವಾಯಿತು. ಆಮೇಲೆ 11ನೇ ವಚನದಲ್ಲಿ ದಾನಿಯೇಲನು ತನ್ನನ್ನು ಇರುವಂಥವರೆಲ್ಲರೂ ನಮಗೆ ಒಂದು 10 ದಿನ ಟೈಮ್ ಕೊಡ್ರಿ, ನಾನು ಪರೀಕ್ಷೆ ಮಾಡಿರಿ ಅಂತ ಹೇಳ್ತಾನೆ. ದೇವರ ಮೆಚ್ಚುಗೆ ನೋಡ್ರಿ, ನಮ್ಮನ್ನು ಪರೀಕ್ಷೆ ಮಾಡಿರಿ ಅಂತ ಆಹ್ವಾನಿಸುವಂಥದ್ದಾಗಿದೆ. 11ನೇ ಒಂದು ವಿಷಯ ಏನಂತ ಹೇಳಿದ್ರೆ, ಆ ನಂತರ ನೀವು ನಮ್ಮನ್ನು ಹೋಲಿಸಿ ನೋಡ್ರಿ, ನಮ್ಮನ್ನು ಬೇರೆಯವ್ರಿಗೆ ಹೋಲಿಸಿ ನೋಡ್ರಿ. ದೇವರ ಮೆಚ್ಚುಗೆ ಏನು ಮಾಡ್ತದೆ ಅಂದರೆ ಬೇರೆಯವರಿಗೆ ಹೋಲಿಸಿ ನೋಡುವಂತೆ ಮಾಡ್ತದೆ. ದ ಫೇವರ್ ಆಫ್ ಗಾಡ್ ಹೆಲ್ಪ್ ಅಸ್ ಟು ಕಂಪೇರ್ ಅವರ್ ಸೆಲ್ಸ್ ವಿತ್ ಅದರ್ಸ್. ಅನಂತರ 12ನೇದಾಗಿ ನೋಡಿದ್ದಕ್ಕೆ 13ನೇ ವಚನ ಕೊನೆ ಭಾಗ, ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು. ನೀವೇನು ಬೇಕಾದರೂ ಮಾಡಿರಿ. ಅನಂತರ ನೋಡ್ರಿ, ಮೆಚ್ಚುಗೆ ಬಂದು ವಿಶ್ವಾಸದಿಂದ ಮಾತನಾಡುವಂತೆ ಮಾಡ್ತದೆ. ಬೈ ಫೇತ್ ಡ್ಯಾನಿಯಲ್ ಸ್ಪೋಕ್. ಮುಂದೆ ಆಗಿಲ್ಲ, ಆದರೆ ಆಗುವಂಥದ್ದನ್ನು ಮಾತಾಡ್ತಾ ಇದ್ದಾನೆ. 13ನೇದಾಗಿ ನೋಡುವಾಗ, ಸರಿ 10 ದಿನ ಆಯಿತು. 10 ದಿನ ಆದಮೇಲೆ ಪರೀಕ್ಷೆ ಮಾಡಿದರು. ನೋಡಿದರೆ 15ನೇ ವಚನ ಏನಾದರೂ ಸಕಲ ಯುವಕರಿಗಿಂತಲೂ ಸುಂದರವಾಗಿದ್ದರು. ರಾಜನ ಆಹಾರ ತಿಂದಿಲ್ಲ, ಕಾಯಿ ಪಲ್ಯ ತಿಂದುಬಿಟ್ಟು ಇವರು ಬೇರೆ ಎಲ್ಲರಿಗಿಂತಲೂ ಸುಂದರವಾಗಿದ್ದರು. ಇದು ಏನಿದು? ದೇವರ ಮೆಚ್ಚುಗೆ. ದ ಫೇವರ್ ಆಫ್ ಗಾಡ್ ಬ್ರಿಂಗ್ಸ್ ಬ್ಯೂಟಿ. ಸುಂದರವಾಗಿಯೂ ಪುಷ್ಟಿಯಾಗಿಯೂ ಕಾಣಿಸಿಕೊಂಡು, ದ ಫೇವರ್ ಆಫ್ ಗಾಡ್ ಬ್ರಿಂಗ್ಸ್ ಹೆಲ್ತ್. ದೇವರ ಮೆಚ್ಚುಗೆ ಆರೋಗ್ಯವನ್ನು ತರ್ತದೆ. ಆಮೇಲೆ ನಾವು ನೋಡುವಾಗ 16ನೇ ವಚನದಲ್ಲಿ ನೋಡುವಾಗ ಅವರು ಅರಸನು ಹೇಳಿದ್ದನ್ನು ತೆಗೆದಿಟ್ಟು ದಾನಿಯೇಲ ಹೇಳಿದ ಹಾಗೆ ಮಾಡ್ತಾರೆ. ಅದು 15ನೇ ದೇವರ ಮೆಚ್ಚುಗೆ. ರಾಜನು ಹೇಳಿದ್ದನ್ನೇ ಚೇಂಜ್ ಮಾಡಿಬಿಡ್ತಾರೆ. ಅದಾದ ನಂತರ ಹೇಗಿದ್ದರು 4 ಜನರು ನೋಡುವಾಗ ದೇವರು, 17ನೇ ವಚನ ಭಾಳ ಪ್ರಾಮುಖ್ಯವಾದದ್ದು, ದೇವರು ಆ 4 ಜನರಿಗೂ ಸಕಲ ಶಾಸ್ತ್ರ, ವಿದ್ಯೆ, ಜ್ಞಾನ, ವಿವೇಕ ದಯಪಾಲಿಸಿ ದಾನಿಯೇಲನಿಗೆ ಸಮಸ್ತ ಸ್ವಪ್ನಗಳಲ್ಲಿಯೂ ದಿವ್ಯ ದರ್ಶನಗಳಲ್ಲಿಯೂ ಪ್ರವೀಣನಾಗುವಂತೆ ಮಾಡಿದನು. 21 ಮೆಚ್ಚುಗೆಗಳು. ಆ ರೀತಿಯಾಗಿ ಆಗಿದ್ದಕ್ಕೆ
ರಾಜನ ಸನ್ನಿಧಿಗೆ ಬಂದುಬಿಟ್ರು, ಅದು ಒಂದು ಮೆಚ್ಚುಗೆ. ಆಮೇಲೆ ಇವರ ಹಾಗೆ ಯಾರೂ ಇರಲಿಲ್ಲ, 19ನೇ ವಚನ, ಅದು ಕೂಡ ದೇವರ ಮೆಚ್ಚುಗೆ. ದೇವರ ಕೃಪೆಯಿಂದ ದೇವರ ರಾಜನ ಸನ್ನಿಧಿಯಲ್ಲಿ ಅವರು ಬಂದರು. ಸರ್ವ ವಿಷಯಗಳಲ್ಲಿಯೂ ರಾಜನ ವಿಚಾರ ಮಾಡಿದಾಗ ಎಲ್ಲ ಜೋಯಿಷರಿಗಿಂತಲೂ 10ರಷ್ಟು ಸ್ಪೆಷಲ್ ಆಗಿದ್ದರು. ಇದು 25ನೇ ದೇವರ ಮೆಚ್ಚುಗೆ. ಈ ರೀತಿ ಆಗಿದ್ದರಿಂದ ದಾನಿಯೇಲನ 21ನೇ ವಚನ, ಕೋರೇಶನ ಆಳ್ವಿಕೆಯ 1ನೇ ವರ್ಷ ತನಕ ಸನ್ನಿಧಿ ಸೇವಕನಾದ, ಅಂದರೆ ಕಂಟಿನ್ಯೂ ಮಾಡಿದ ಭಾಳ ವರ್ಷಗಳು. ಆ ರೀತಿಯಾಗಿ 25 ಸತ್ಯಾಂಶಗಳು ದೇವರ ಮೆಚ್ಚುಗೆ ಬಗ್ಗೆ ನಾವು ನೋಡಿಕೊಂಡಿದ್ವಿ. ದಾನಿಯೇಲ್ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.